ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗುತ್ತಲೇ ಇದೆ. ಗುರುವಾರ ರಾತ್ರಿಯೂ ಮತ್ತೊಂದು ಘಟನೆ ನಡೆದಿದ್ದು, ಇಶಾ ಆದಿಯೋಗಿ ಸದ್ಗುರು ಸನ್ನಿಧಿಗೆ ಭೇಟಿ ನೀಡಿ ವಾಪಸ್ ಬೆಂಗಳೂರಿಗೆ ತೆರಳುವ ವೇಳೆ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಗೇಟ್ ಬಳಿ ಘಟನೆ ನಡೆದಿದ್ದು, ಮೂಲತಃ ಹರಿಯಾಣ ಮೂಲದ 33 ವರ್ಷದ ಅತುಲ್ ಕುಮಾರ್ ಶರ್ಮಾ ಮೃತ ದುರ್ದೈವಿಯಾಗಿದ್ದಾನೆ. ಅಂದಹಾಗೆ ಬೆಂಗಳೂರಿನ ಸಿಸ್ಕೋ ಕಂಪನಿಯಲ್ಲಿ ಮೃತ ಅತುಲ್ ಕುಮಾರ್ ತಂಗಿ ಕೆಲಸ ಮಾಡುತ್ತಿದ್ದು, ಬೆಂಗಳೂರಿನಲ್ಲಿ ವಾಸವಾಗಿದ್ದು, ಹೀಗಾಗಿ ತಂಗಿಯನ್ನು ನೋಡಲು ಹರಿಯಾಣದಿಂದ ಬಂದಿದ್ದ ಅತುಲ್ ಕುಮಾರ್ ತನ್ನ ತಂಗಿ ಹಾಗೂ ಆಕೆಯ ಗಂಡನ ಜೊತೆ ಇಶಾ ಆದಿಯೋಗಿ ಸದ್ಗುರು ಸನ್ನಿಧಿಗೆ ಪ್ರವಾಸಕ್ಕೆ ಬಂದಿದ್ರು. ಬೆಂಗಳೂರಿನಿಂದ ತನ್ನ ಭಾವ ಲವಕೇಶ್ ಕುಮಾರ್ ಕಾರು ಚಾಲನೆ ಮಾಡಿದ್ನಂತೆ. ಆದರೆ ವಾಪಸ್ ತೆರಳುವ ವೇಳೆ ನಾನು ಕಾರು ಚಾಲನೆ ಮಾಡುತ್ತೇನೆ, ನೀವು ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿ ಹೈವೇಯಲ್ಲಿ ಕಾರು ನಿಲ್ಲಿಸಿ ಕಾರು ಚಾಲನೆ ಮಾಡಲು ಅತುಲ್ ಕುಮಾರ್ ಶರ್ಮಾ ಮುಂದಾಗಿದ್ದಾರೆ. ಈ ವೇಳೆ ಕಾರು ಹತ್ತುತ್ತಿದ್ದ ಅತುಲ್ ಶರ್ಮಾಗೆ ವೇಗವಾಗಿ ಬಂದ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದುಕೊಂಡು ಪರಾರಿಯಾಗಿದೆ. ಹೀಗಾಗಿ ಸ್ಥಳದಲ್ಲೇ ಅತುಲ್ ಕುಮಾರ್ ಶರ್ಮಾ ಸಾವನ್ನಪ್ಪಿದ್ದಾನೆ. ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪರಿಚಿತ ವಾಹನದ ಪತ್ತೆಗಾಗಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ.